ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ BSK 6 ಸ್ಟೇಜ್ ಅಲ್ಲಿ ಕಟ್ಟಿರುವಂತಹ BDA ಪ್ರಾಪರ್ಟಿ ಆಗಿದೆ. ಮೆಟ್ರೋ ಇಂದ ಹತ್ರ ಇದೆ, KCT ಕಾಲೇಜಿಗೆ ಹತ್ರ ಇದೆ. ಮತ್ತೆ ಈ ಪ್ರಾಪರ್ಟಿ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈಗ ನನ್ನ ಪಾರ್ಕಿಂಗ್ ಅಲ್ಲಿ ಇದೀವಿ. ಇದೇನಪ್ಪ ಇಷ್ಟೇ ಎಷ್ಟಿದೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಇದು ಜಸ್ಟ್ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 4ರಿಂದ 5 ಟೂ ವೀಲರ್ ಪಾರ್ಕಿಂಗು. ಈ ವಾಲ್ ಇದೆಯಲ್ಲ, ಈ ವಾಲ್ ಬ್ಯಾಕ್ ಸೈಡ್ ನಮಗೆ ಕಮರ್ಷಿಯಲ್ ಶಾಪ್ ಒಂದು ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಪಾರ್ಕಿಂಗ್ ನೋಡ್ಬೋದು, ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರೋಫೆಟೈಲ್ಸ್ ಯೂಸ್ ಮಾಡಿದ್ದಾರೆ. ಗೇಟ್ ವಿಷಯಕ್ಕೆ ಬಂದ್ರೆ ಪೆಂಡ್ರಾಮೆಟಿಕ್ ಶೀಟ್ ಜೊತೆಗೆ ಹೆವಿ ಗೇಜ್ ಇರುವಂತಹ MS ಬಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪ್ರಾಪರ್ಟಿಯಿಂದ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.4 ಅಂದ್ರೆ 1.4 ಕಿಲೋಮೀಟರ್ ಒಳಗಡೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ದೊಡ್ಡ ಕಲ್ಸನ ಮೆಟ್ರೋ ಸ್ಟೇಷನ್ ಸೇಮ್ ಬರುತ್ತೆ. ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಕೂಡ ನಮಗೆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. KSRTC ಬಸ್ ಸ್ಟಾಪ್, BMTC ಬಸ್ ಸ್ಟಾಪ್ ಮತ್ತೆ ಮೆಟ್ರೋ ಸ್ಟೇಷನ್, ಡಿಮಾರ್ಟ್, ಸ್ಕೂಲು, ಕಾಲೇಜ್ ಎಲ್ಲ ತುಂಬಾ ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ವೆಂಟಿಲೇಷನ್ಗೆ ಮತ್ತೆ ಎಲ್ಲಾ ಫೆಸಿಲಿಟಿ ಇರುವಂತಹ ನೋಡ್ತಾ ಇರುವಂತಹ ಮನೆ ಯಾರಾದ್ರೂ ಇದ್ರೆ ಅವ್ರಿಗೆ ಮಾಡಿಸಿದ ಮನೆ ಅಂತ ಹೇಳ್ತೀನಿ. ಈ ಮನೆ BDA ಪ್ರಾಪರ್ಟಿ ಆಗಿದೆ, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಪಾರ್ಕಿಂಗ್ ಅಲ್ಲಿ ಇದೀನಿ. ಫ್ಲೋರಿಂಗ್ ನೋಡ್ಬೋದು, ನಮ್ಗೆ ವೆಟ್ರೋಫೆಟೈಲ್ಸ್ ಅಂದ್ರೆ ಇಲ್ಲಿ ವೆಟ್ರೋಫೆಟೈಲ್ಸ್ ವಾಲ್ಗಳಿಗೆ ಆಂಟಿಸ್ಕಟ್ ಗ್ರಾನೈಟ್ ನಮ್ಗೆ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಫುಲ್ ಫ್ಲೋರಿಂಗ್ಗೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳ ಫುಲ್ಲು ವೆಟ್ರೋಫೆಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ತುಂಬಾ ಈಸಿ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಇಲ್ಲಿ ಗ್ರಿಲ್ ವರ್ಕ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನಮ್ಗೆ ಗ್ಯಾಸ್ ಪ್ರಾವಿಷನ್ ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಇಲ್ಲಿ ನಮ್ಗೆ ಇನ್ನೊಂದು ಗ್ರಿಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಮ್ಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, ಫುಲ್ ಸುತ್ತ ನಮ್ಗೆ 2x4 ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಅಂತೂ ತುಂಬಾ ಈಸಿ. ಜೊತೆಗೆ ಒಂದು ಹಿಂದೆಗಡೆ ಒಂದು ಕಮರ್ಷಿಯಲ್ ಶಾಪ್ ಕೂಡ ಇದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ತಮ್ನೇಲ್ ಅಲ್ಲಿ ಫೋಟೋ ಹಾಕಿರ್ತೀನಿ ಔಟ್ರಿಗೂ, ಅಲ್ಲಿ ಕೂಡ ನೋಡ್ಬೋದು. ವಿಡಿಯೋದಲ್ಲಿ ಅದನ್ನ ತೋರಿಸ್ತಾ ಇಲ್ಲ ಅಂತಲ್ಲ, ತಮ್ನೇಲ್ ಹಾಕಿರ್ತೀನಿ ನಾನು. ಇನ್ನ ಸ್ಟೇರ್ ಕೇಸ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ವೈಲ್ಡ್ ಆಗಿದೆ. 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಟ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ನ ಸ್ವಲ್ಪ ಬೆಳೆಸಿದ್ದಾರೆ ವಾಸ್ತು ಪ್ರಕಾರ. ಜೊತೆಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಪಾಟ್ಗಳು ಏನಾದ್ರು ಇಟ್ಕೊಳ್ತೀನಿ ಅಂದ್ರೆ ಈ ಲೈನ್ ಫುಲ್ಲು ನಾವು ಪಾಟ್ಗಳನ್ನ ಇಟ್ಕೋಬಹುದು, ಅಷ್ಟು ಜಾಗ ಪ್ರಾವಿಷನ್ ನ ಮಾಡಿದ್ದಾರೆ. ಇನ್ನ 2 ವಾಲ್ಗಳಿಗೂ ಕೂಡ ನಮ್ಗೆ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿರೋದು. ಡಿಸೈನ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಡಿಸೈನ್ ಗಳಿಗೆ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಡೋರ್ ಬಂದು ನಮ್ಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಈ ಪೋರ್ಷನ್ ಏನ್ ಕಾಣಿಸ್ತಾ ಇದೆ, ಇದು ಈಸ್ಟ್ ಫೇಸಿಂಗ್ ಡೋರ್. ಇದು ಓಕೆ ವೀಕ್ಷಕರೇ, ನೋಡಿ ಮನೆ ಒಳಗಡೆ ಹೆಂಗೆ ಎಲಿವೇಶನ್ ತಗೊಂಡಿದ್ದಾರೆ ಅಂತ. ಎಕ್ಸಾಕ್ಟ್ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ತುಂಬಾ ಬೆಳಕಿಗೆ ಪ್ರಾವಿಷನ್. ಆಲ್ರೆಡಿ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಸ್ವಲ್ಪ ಬ್ರೈಟ್ ಮಾಡ್ಕೊಂತೀನಿ. ಫ್ಲಿಕ್ಕರ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಸನ್ಲೈಟ್ ಚೆನ್ನಾಗಿ ಬರ್ತಿದೆ ಅಂತ. ನೋಡಿ, 2 ಕಡೆ ಅಂದ್ರೆ ಕ್ರಾಸ್ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಏನು ನಮ್ಗೆ ಹಾಲಲ್ಲಿ ಈ ಸನ್ಲೈಟ್ ನೋಡ್ತಾ ಇದೀರಲ್ಲ, ಇದು ಲೈಫ್ ಟೈಮ್ ಬಿಲ್ಡಿಂಗ್ ಇರೋವರೆಗೂ ಆ ಲೈಟ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಈ ಬೆಳಕು ನಮ್ಗೆ ಕಂಪಲ್ಸರಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಿ, ಟಿವಿ ಕ್ಯಾಬಿನೆಟ್, ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್ ನ ಮೌಂಟ್ ಮಾಡ್ಕೊಬಹುದು. 4 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೊಂದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಈಸ್ಟ್ ಫೇಸಿಂಗ್ ಡೋರ್ ದೊಡ್ಡದಾಗಿದೆ, ಟೀ ಕುಡ್ ಆಗಿದೆ. ವುಡ್ ಎಲ್ಲ ನಮ್ಗೆ ಟೀ ಕುಡ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಸೀಲಿಂಗ್ ಅಲ್ಲಿ ನೋಡ್ತೀರಾ, ಅಲ್ಲೂ ಕೂಡ ಅಷ್ಟೇ, ಅದು ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಾಗ್ಲಿ ಇಲ್ಲ ಆ ಪೋರ್ಷನ್ ಆಗ್ಲಿ ಫುಲ್ ನಮ್ಗೆ ಇಂಟೀರಿಯರ್ ವರ್ಕ್, LED ಲೈಟ್, ಸ್ಟ್ರಿಪ್ ಲೈಟ್ ಎಲ್ಲ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನ ಹಾಲ್ ನೋಡ್ಬೋದು, L ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೊಂಡು ಕೂಡ ಓಡಾಡಕ್ಕೆ ತುಂಬಾ ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಇಷ್ಟು ಬರುತ್ತೆ ಕಾರ್ ಪಾರ್ಕಿಂಗು. ಈ ಓಪನ್ ಸ್ಪೇಸ್ ಏನ್ ಕಿಚನ್ ಇದೆ ನೋಡ್ತಾ ಇದೀರಲ್ಲ, ಅಷ್ಟು ನಮ್ಗೆ ಶಾಪ್ಗೆ ಪ್ರಾವಿಷನ್ ಕೊಟ್ಟಿರೋಂಥದ್ದು ಕೆಳಗಡೆ. ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಕಿಚನ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 45mm ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಮಾಡ್ಯುಲರ್ ಕಿಚನ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ, ಚೆನ್ನಾಗಿದೆ. ವಾಲ್ಗಳಿಗೆ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಚಿಮ್ಮಿಗೆ ಆಕ್ವಾಗಾರ್ಡ್ಗೆ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ಯಾಸ್ಗೆ ಕೆಳಗಡೆ ಪಾರ್ಕಿಂಗ್ ನೋಡಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಕನೆಕ್ಷನ್ ಕೊಟ್ಟಿರುವಂತದ್ದು. ಇಲ್ಲೆಲ್ಲ ನಮ್ಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಏನೇನು ಒಳಗಡೆ ಐಟಮ್ಸ್ ಗಳನ್ನ ಇಟ್ಕೊಂತೀವಿ ಅನ್ನೋದು ಟ್ರಾನ್ಸ್ಪರೆಂಟ್ ಗೋಸ್ಕರ ಒಂದು ಯೂಸ್ ಮಾಡಿರುವಂತದ್ದು. ಇನ್ನ ಮೇಲ್ಗಡೆ ಲಾಫ್ಟ್ ಗಳು ಯೂಸ್ ಮಾಡಿದ್ದಾರೆ, ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಸಿಂಕ್ ಗೆ ಈ ಪೋರ್ಷನ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇಲ್ಲಿ 3 ಬ್ಯಾಸ್ಕೆಟ್ ಇದೆ, ಇಲ್ಲಿ 3 ಬ್ಯಾಸ್ಕೆಟ್ ಇದೆ. ಈ ಪೋರ್ಷನ್ ಕೂಡ ನಮ್ಗೆ ಸ್ಟೋರೇಜ್ ಒಂದು ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಇಲ್ಲಿ
ಯುಟಿಲಿಟಿ. ಇದು ಬಂದು ನಮಗೆ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಆಫ್ ಸರ್ಕಲ್ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನ ಯುಟಿಲಿಟಿ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡಬಹುದು, ಆರಾಮಾಗಿ ಒಂದು ಡಿಶ್ ವಾಶು, ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಷ್ಟು ಪ್ರಾವಿಷನ್ ಮಾಡಿದರೆ, ಪಾಯಿಂಟ್ ವ್ಯವಸ್ಥೆ, ಔಟ್ಲೆಟ್ ಇನ್ಲೆಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಇದೆ. ಓಕೆ, ಗ್ಲಾಸಿ ಟೈಲ್ಸ್ ಯೂಸ್ ಮಾಡಿರೋದು ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ. ಇನ್ನ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಆದ್ಮೇಲೆ ನಿಮಗೆ ಒಂದು ಸೆಲೆಕ್ಷನ್ ಕೊಟ್ಟು ಇನ್ನ ಏನೇನು ಪೆಂಡಿಂಗ್ ವರ್ಕ್ಗಳಿದೆಯೋ ಅದೆಲ್ಲ ನಿಮಗೆ ವಿತಿನ್ 5 days 10 days ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಡೈನಿಂಗ್ ಏರಿಯಾ, ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ನಮಗೆ ದೇವ್ರ ಮನೆ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲೂ ಕೂಡ ಒಂದು ಸ್ಲ್ಯಾಬ್, 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಲಿವೇಶನ್ ತಗೊಂಡಿರುವಂತದ್ದು. ನಮ್ಮ ಡೋರ್ ಬಂದ್ಬಿಟ್ಟು ಫ್ರೇಮ್, ಈ ಫ್ರೇಮ್ ಬಂದು ಟೀಕು, ಇದು ಬಂದು ನಮಗೆ ಹಚ್ಚಿಂಗ್ ಗ್ಲಾಸ್ ಬರುತ್ತೆ. ಕಿಚನ್ ಪ್ಲಸ್ ಡೈನಿಂಗ್ ಅಂಡ್ ಹ್ಯಾಂಡ್ ವಾಶ್ ಅಂಡ್ ಯುಟಿಲಿಟಿ ಈ ಪೋರ್ಷನ್ ಅಲ್ಲಿ ದೇವ್ರ ಮನೆ. ಇಲ್ಲಿ ಒಂದು ಚಿಕ್ಕದಾಗ ಒಂದು ಜಾಗ ಕೊಟ್ಟಿದ್ದಾರೆ. ಇದು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಅನ್ಕೊಳ್ತೀನಿ, ಯಾಕಂದ್ರೆ ಪಾಯಿಂಟ್ ಇಲ್ಲಿ ಕೊಟ್ಟಿರುವಂತದ್ದು. ದೊಡ್ಡದಾಗಿರುವಂತಹ ಫ್ರಿಡ್ಜ್ ಕೂಡ ಇಟ್ಕೊಬಹುದು. ಇನ್ ಕೇಸ್ ಏನಾದ್ರು ಸ್ಟೋರೇಜ್ ಸಾಕಾಗಲ್ಲ, ನಮ್ಗೆ ದೊಡ್ಡದಾಗಿ ಬೇಕು ಅಂದ್ರೂ ಕೂಡ ಈ ಪೋರ್ಷನ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ಬೋದು. ಈ ಪೋರ್ಷನ್ ನೋಡಿ, ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ವರ್ಕ್ ನಮ್ಗೆ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ, ತುಂಬಾ ಕ್ಲೀನ್ ಆಗಿ, ಅಚ್ಚುಕಟ್ಟಾಗಿ ಕೆಲಸನ ಮುಗಿಸ್ಕೊಟ್ಟಿರುವಂತದ್ದು. ಮನೆ ಲವ್ಲಿಯಾಗಿ ಬಂದಿದೆ ಅಂತ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ಹೀಗೆ ಕಂಟಿನ್ಯೂ ಆಗಿದೆ ನೋಡಿ. ಆಟೋಮೆಟಿಕ್ ಲೈಟ್, ಇದು ಲೈಟ್ ಅಲ್ಲ, ಆಟೋಮೆಟಿಕ್ ಆನ್ ಆಗ್ತಾ ಇದೆಲ್ಲ, ಸೂಪರ್. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಇದು ನಮಗೆ ಬಾಲ್ಕನಿ ಬರುತ್ತೆ, ಲೆಂತಿ ಆಗಿರುವಂತಹ ಬಾಲ್ಕನಿ. ಓಕೆ, ನಾಟ್ ಬ್ಯಾಡ್. ಟಫನ್ ಗ್ಲಾಸ್ SS ವರ್ಕ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್, ಒಂದು ಚಿಕ್ಕದಾಗಿರೋ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಕೂಡ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡಕ್ಕೆ ಜಾಗ ಇರೋಷ್ಟು ಪ್ರಾವಿಷನ್ ಮಾಡಿದ್ದಾರೆ. ವಾರ್ಡ್ರೋಬ್ ನೋಡಿ, ಡಿಸೈನ್ ಚೆನ್ನಾಗಿದೆ ಅಲ್ಲ. ಯೂಸ್ ಮಾಡಿರೋ ಲ್ಯಾಮಿನೇಟ್ ಶೀಟ್ ಡಿಸೈನ್ ಚೆನ್ನಾಗಿದೆ. 2 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಲಾಫ್ಟ್ ವಿತ್ ಒಂದು ಡ್ರೆಸ್ಸಿಂಗು, ಮೇಲ್ಗಡೆ POP ವಿತ್ ಇಂಟೀರಿಯರ್ ಜೊತೆಗೆ ಕಮ್ಮಿಂಡ್ ಮ್ಯಾಚ್ ಆಗೋ ತರ ಒಂದು ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಇಲ್ಲಿ ಅಟ್ಯಾಚ್ ಬಾತ್ರೂಮ್. 2x4 ವೆಟ್ರೋಫೆಟಲ್ಸ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಟ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಂಬರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದ್ರ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಓ ಮೈ ಗಾಡ್, ಸೂಪರ್ ಆಗಿ ಬಿಲ್ಡ್ ಆಗಿದೆ ನೋಡಿ. ಇಲ್ಲೂ ನಮಗೆ ಎಲಿವೇಶನ್ ಅಲ್ಲಿ ಇಂಟೀರಿಯರ್ ನ ತಗೊಂಡಿದ್ದಾರೆ, ಅಲ್ಲೂ ನಮಗೆ ಇಂಟೀರಿಯರ್ ನ ತಗೊಂಡಿದ್ದಾರೆ. ವೆಂಟಿಲೇಷನ್ ಒಂದು ವಿಂಡೋ ಕೊಟ್ಟಿದ್ದಾರೆ, ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು. ಸೂಪರ್ ಆಗಿದೆ ನೋಡಿ. ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ಹಾಕಿದಾರಲ್ಲ, ಓಡಾಡಕ್ಕೆ ನೋಡಿ ತುಂಬಾ ಅಂದ್ರೆ ತುಂಬಾ ಜಾಗ ಬಿಟ್ಟಿದ್ದಾರೆ. ಬಟ್ ಏನಂದ್ರೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಗಳನ್ನ ಮಾಡಿಲ್ಲ, ಎಲ್ಲ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳನ್ನ ಮಾಡಿದ್ದಾರೆ. ಇನ್ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ನಮಗೆ ಟಿವಿ, ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಬಾಕ್ಸ್ ಕಾಣಿಸ್ತಿದ್ದಿಲ್ಲ, ಅಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಇದೆ. ಅಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಲವ್ಲಿಯಾಗಿ ದೊಡ್ಡದಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಡ್ರೆಸ್ಸಿಂಗ್ ನೋಡ್ತೀರಾ, ಇದು ಡ್ರೆಸ್ಸಿಂಗ್ ಮಿರರ್. ಇದು ಬ್ಯಾಕ್ ಸೈಡ್ ಅಲ್ಲಿ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮ್. ಈ ತರ ಇದೆ. ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಟ್ರಾ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲಾ ಬಾತ್ರೂಮ್ಗಳಿಗೂ ಸೇಮ್ ವರ್ಕ್, ಆಸ್ ಇಟ್ ಇಸ್ ಸೇಮ್ ವರ್ಕ್ ನ ಮಾಡಿರ್ತಾರೆ. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ ಹೋಗೋಣ. ಸೇಮ್ ಈ ಡೋರ್ ಇದೆಯಲ್ಲ, ಈ ಡೋರ್ ಓಪನ್ ಮಾಡ್ರೆ ಕೆಳಗಡೆ ನೋಡೋದಲ್ಲ ಸೇಮ್ ಬಾಲ್ಕನಿ ಬರುತ್ತೆ. ಇಲ್ಲೂ ಕೂಡ ನಮ್ಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಓಕೆ, ಸೇಮ್ ಇಂಟೀರಿಯರು, POP ವಿತ್ LED ವಿತ್ ವಿಂಡೋಗೋಸ್ಕರ ಒಂದು ವೆಂಟಿಲೇಷನ್ಗೋಸ್ಕರ ಒಂದು ವಿಂಡೋ, ಡ್ರೆಸ್ಸಿಂಗ್ ಏರಿಯಾ, ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಈ ತರ ಇದೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್ಗಳಿದು. ಟೋಟಲ್ ನಮ್ಗೆ 4 ಬೆಡ್ರೂಮ್ಗಳು ಬರುತ್ತೆ. 2 ಚಿಲ್ಡ್ರನ್ಸ್, 2 ಮಾಸ್ಟರ್ ಬೆಡ್ರೂಮ್ಗಳು ಬರುತ್ತೆ. ಇಲ್ಲೂ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಇಂಟೀರಿಯರ್ ವರ್ಕ್ ಅಲ್ಲಿ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ವಿತ್ ವಿಂಡೋಗೋಸ್ಕರ
ಅಂದ್ರೆ ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ, ಇಲ್ಲೂ ಕೂಡ ನಮ್ಗೊಂದು ಟಿವಿ ಕ್ಯಾಬಿನೆಟ್ ಕೊಂಡು ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೂ ವಿತ್ ಸ್ಟೋರೇಜ್ಗೆ ಕೊಟ್ಟಿರುವಂತದ್ದು. ಕೆಳಗಡೆ ಇತ್ತಲ್ಲ ಸೇಮ್ ಆಸ್ ಇಟ್ ಈಸ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂತಹ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಡ್ರೆಸ್ಸಿಂಗ್ ಮಿರರ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ರು, ಈಗ ಅಲ್ಲಿ ಮಾಡಿದ್ದಾರೆ. ಚೆನ್ನಾಗಿ ಸ್ವಲ್ಪ ಚೇಂಜಸ್ ಗಳು ಮಾಡಿದ್ದಾರೆ. ರೂಮ್ಗೂ ತುಂಬಾನೇ ಅಲ್ಟಿಮೇಟ್ ಆಗಿದೆ ಕಾಣಿಸ್ತಿದೆ ಅಂತ ಹೇಳ್ಬೋದು. ಟೋಟಲ್ ಈ ಮನೆಗೆ 4 ಬೆಡ್ರೂಮ್ಗಳಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2, ಥರ್ಡ್ ಫ್ಲೋರ್ ಅಲ್ಲಿ 2. ಇನ್ನು ಟೆರೆಸ್ ಹೋಗೋದಕ್ಕೂ ಕೂಡ ನಮಗೆ ಎಕ್ಸಾಕ್ಟ್ ಟೆರೆಸ್ ಅಲ್ಲಿ ಕೂಡ ನಮಗೆ ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಬರ್ಬೋದು. ಟೆರೆಸ್ ಅಲ್ಲಿ ಏನಾದ್ರು ವಾಕಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಫಂಕ್ಷನ್ ಮಾಡ್ಕೊಂತೀವಿ ಅಂದ್ರೆ ಆರಾಮಾಗಿ ಬರ್ಬೋದು ಇಲ್ಲಿಗೆ. ಫ್ಲೋರಿಂಗ್ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ನೋಡಿ. ಫ್ಲೋರಿಂಗ್ ಅಲ್ಲಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಕಟ್ಟೆ ಕಟ್ಬಿಟ್ಟು ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಹಾರಾಕೊಳ್ಳೋದಕ್ಕೂ ಕೂಡ ಈ ಪೋರ್ಷನ್ ಅಲ್ಲಿ ಒಂದು ಆಂಗಲ್ ಕೊಟ್ಟಿರುವಂತದ್ದು. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಅಲ್ಲಿ ಟ್ಯಾಂಕ್ ರೂಮ್ ಕೆಳಗಡೆ ಒಂದು ಟ್ಯಾಂಕ್ ರೂಮ್ ಮಾಡಿರುವಂತದ್ದು. ಮೇಲ್ಗಡೆ ಟ್ಯಾಂಕ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಮನೆ ಔಟರ್ ಲೊಕೇಶನ್ ನೋಡಿದ್ರೆ ಸುತ್ತಲೂ ಮನೆಗಳೇ ಕಾಣಿಸುತ್ತೆ, ಎಲ್ಲ ಟ್ಯಾಂಕ್ಗಳೇ ಕಾಣಿಸುತ್ತೆ. ಯಾಕಂದ್ರೆ ಅಷ್ಟು ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇದೆ. ಮೇನ್ ನೋಡಿ ಪ್ಯಾರಾಪೆಟ್ ವಾಲ್ ನನ್ನ ಭುಜವರೆಗೂ ಬರುತ್ತೆ. ಹತ್ತತ್ರ ಏನಿಲ್ಲ ಅಂದ್ರೇನು 5.5 feet ವರೆಗೂ ನಮಗೆ ಪ್ಯಾರಾಪೆಟ್ ವಾಲ್ಗೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಹೈಟ್ಗೂ ಪ್ಯಾರಾಪೆಟ್ ವಾಲ್ ಮಾಡಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಲವ್ಲಿ ಲೊಕೇಶನ್, ಲವ್ಲಿ ಮನೆ, ಲಾವಿಶ್ ಆಗಿ ಬಂದಿದೆ ನೋಡಿ. ತುಂಬಾ ಮನೆಗಳಿದೆ, ತುಂಬಾ ಮನೆಗಳಿದೆ, ಸುತ್ತಲೂ ಮನೆಗಳಿದೆ. BSK 6 stage ಅಲ್ಲಿ ಕಟ್ಟಿರುವಂತಹ BDA ಪ್ರಾಪರ್ಟಿ, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ ಈ ಪ್ರಾಪರ್ಟಿ. 4 BHK ಪ್ರಾವಿಷನ್ ಮಾಡಿರುವಂತಹ ತುಂಬಾ ಅಚ್ಚುಕಟ್ಟಾಗಿ ಕಟ್ಟಿರುವಂತಹ ಮನೆ. ಈ ಮನೆ ತುಂಬಾನೇ ಚೆನ್ನಾಗಿದೆ. ಮೆಟ್ರೋಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವಸಂತಪುರದಲ್ಲಿ ಬರುವಂತಹ ಇಸ್ಕಾನ್ ದೇವಸ್ಥಾನ ಕೂಡ ನಮ್ಗೆ ಈ ಟ್ಯಾಂಕ್ ರೂಮ್ ಇದೆಯಲ್ಲ ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡ್ರೆ ನಮ್ಗೆ ಮೆಟ್ರೋ ಕಾಣಿಸುತ್ತೆ, ಮತ್ತೆ ಇಸ್ಕಾನ್ ದೇವಸ್ಥಾನ ಆ ಪೋರ್ಷನ್ ಫುಲ್ ಕಾಣಿಸುತ್ತೆ ನಮ್ಗೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಚೆನ್ನಾಗಿ ಬಂದಿದೆ. ಈ ಮನೆ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಇಲ್ಲ ಈ ಮನೆನ ನಾನು ನೋಡ್ಬೇಕು, ಓನರ್ ಜೊತೆ ಮಾತಾಡ್ಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿ ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ 100% ಮನೆಯನ್ನು ತೋರಿಸ್ತೀನಿ. ಜೊತೆಗೆ ನಿಮ್ದೇ ಯಾವ್ದಾನ ಪ್ರಾಪರ್ಟಿಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.